ನಾವೆಲ್ಲರೂ ಒಂದು ಸಾಮಾನ್ಯ ಸಮಸ್ಯೆಯನ್ನ ಎದುರಿಸಿರ್ತೀವಿ ಅಲ್ವಾ? ಅಂದ್ರೆ ಈಗಷ್ಟೇ ಓದಿದ ಅಥವಾ ಕೇಳಿದ ಹೊಸ ವಿಚಾರವನ್ನ ನಮ್ಮ ಮೆದುಳು ಅತ್ಯಂತ ಸಕ್ರಿಯವಾಗಿ, ಉದ್ದೇಶಪೂರ್ವಕವಾಗಿ ಅಳಿಸಿ ಹಾಕೋಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಹೌದು ಹೌದು, ಖಂಡಿತ. ಅದೊಂದು ಆ, ಶೂನ್ಯ ಭಾವನೆ ಅಂತಲೇ ಹೇಳ್ಬೋದು. ನಿಜ. ನಾವು ಅದಕ್ಕೆ ಯಾವುದಾದ್ರೂ ಒಂದು ಬಲವಾದ ಕಾರಣ ಕೊಡದೆ ಹೋದ್ರೆ, ಇಂದು ಬೆಳಿಗ್ಗೆ ಓದಿದ ವಾರ್ತೆ ಇರ್ಬೋದು, ಅಥವಾ ಈಗ ನಾವು ಮಾತಾಡ್ತಾ ಇರೋ ಈ ವಿಚಾರನೇ ಇರ್ಬೋದು, ನಾಳೆಯಷ್ಟರಲ್ಲಿ ನಮ್ಮ ನೆನಪಿನಿಂದ ಸಂಪೂರ್ಣವಾಗಿ ಮಾಸಿ ಹೋಗಿರುತ್ತೆ. ಸರಿಯಾಗಿ ಹೇಳಿದ್ರಿ. ನಾವು ನಮ್ಮ ಅಮೂಲ್ಯವಾದ ಸಮಯವನ್ನು ವ್ಯಯಿಸಿರ್ತೀವಿ, ಕಣ್ಣುಗಳು ಸಾವಿರಾರು ಪದಗಳ ಮೇಲೆ ಚಲಿಸಿರುತ್ತೆ. ಆದರೆ ಮರುಕ್ಷಣವೇ ನಾನು ಈಗ ತಾನೇ ಏನು ಓದಿದೆ, ಇದರ ಸಾರಾಂಶವೇನು ಅಂತ ತಲೆಗೆರೆದುಕೊಳ್ತಾ ಇರ್ತೀವಿ. ಇದು ಪ್ರತಿಯೊಬ್ಬರಿಗೂ ಆಗಿರುವ ಅತ್ಯಂತ ಸಾಮಾನ್ಯ, ಆದರೆ ಅಷ್ಟೇ ಕಿರಿಕಿರಿ ಉಂಟುಮಾಡುವ ಅನುಭವ ಅಲ್ವಾ? ಖಂಡಿತ. ಇದು ಕೇವಲ ನಮ್ಮ ಮರೆವಿನ ಸಮಸ್ಯೆ ಅಲ್ಲ ಗೊತ್ತಾ, ಇದು ನಮ್ಮ ಮೆದುಳು ಕಾರ್ಯನಿರ್ವಹಿಸುವ ಸಹಜ ಪ್ರಕ್ರಿಯೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಮೆದುಳು ಮಾಹಿತಿಯನ್ನ ಡಿಲೀಟ್ ಮಾಡುತ್ತಾ? ಹೌದು. ಪ್ರತಿದಿನ ನಮ್ಮ ಮೇಲೆ ಅಪ್ಪಳಿಸುವ ಮಾಹಿತಿಯ ಮಹಾಪೂರದಿಂದ ನಮ್ಮನ್ನ ರಕ್ಷಣೆ ಮಾಡೋಕೆ ಮೆದುಳು ಅನಗತ್ಯ ಮಾಹಿತಿಯನ್ನ ಡಿಲೀಟ್ ಮಾಡೋ ಕೆಲಸ ಮಾಡ್ತಲೇ ಇರುತ್ತೆ. ಓಹೋ, ಹಾಗಾಗಿಯೇ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಈ ನಿಖರವಾದ ಸಮಸ್ಯೆಯ ಒಳಹೊಕ್ಕು ನೋಡ್ತಾ ಇದ್ದೀವಿ. ಅದಕ್ಕಾಗಿಯೇ ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಬಹುಮುಖ್ಯ ಕೃತಿ ದ ಡೈನಮಿಕ್ ಮೈಂಡ್ ಮಾಸ್ಟರಿಂಗ್ ಇನ್ಫಾರ್ಮೇಷನ್ ಮ್ಯಾನಿಪ್ಯುಲೇಷನ್ ಪುಸ್ತಕದ ಸೀಕ್ರೆಟ್ 59 ಮತ್ತು 59 ಅನ್ನ ಆರಿಸಿಕೊಂಡಿದ್ದೀವಿ. ಇದು ಬಹಳ ಕುತೂಹಲಕಾರಿಯಾದ ವಿಷಯ. ಹೌದು. ನಮ್ಮ ಇಂದಿನ ಮುಖ್ಯ ಧ್ಯೇಯ ಏನಪ್ಪಾ ಅಂದ್ರೆ, ಮಾಹಿತಿಯನ್ನ ಕೇವಲ ಒಂದು ಸ್ಥಿರ ಅಂದ್ರೆ ಸ್ಟ್ಯಾಟಿಕ್ ವಸ್ತುವಿನಂತೆ ಪರಿಗಣಿಸದೆ ಅದನ್ನ ಹೇಗೆ ಮ್ಯಾನಿಪ್ಯುಲೇಟ್ ಮಾಡಬೇಕು, ಅಂದ್ರೆ ಸಕ್ರಿಯವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಇದನ್ನ ಬಿಡಿಸಿ ನೋಡೋಣ. ಖಂಡಿತ, ಶುರು ಮಾಡೋಣ. ನಾವೆಲ್ಲರೂ ಶಾಲಾ ದಿನಗಳಿಂದಲೂ ಒಂದು ಪದ್ಧತಿಯನ್ನ ರೂಢಿಸ್ಕೊಂಡು ಬಂದಿದ್ದೀವಿ. ಅದೇ ಗಿಳಿಪಾಠ. ಪಠ್ಯಪುಸ್ತಕದಲ್ಲಿರೋ ಮಾಹಿತಿಯನ್ನ ಪ್ರತಿಯೊಂದು ಪದವನ್ನ ಯಥಾವತ್ತಾಗಿ ಒಪ್ಪಿಸೋಕೆ ಪ್ರಯತ್ನ ಮಾಡೋದು. ಇದು ನಮ್ಮ ಮೆದುಳಿಗೆ ನಿಜಕ್ಕೂ ಎಷ್ಟು ಆಯಾಸ ತರಿಸುತ್ತೆ ಅಲ್ವಾ? ವಿಪರೀತ ಆಯಾಸ ತರಿಸುತ್ತೆ. ನಾವೆಲ್ಲರೂ ಮಾಹಿತಿಯನ್ನ ಪುಸ್ತಕದಲ್ಲಿರುವಂತೆ ಅಂದ್ರೆ ಎಕ್ಸಾಕ್ಟ್ ಆಗಿ ನೆನ್ಪಿಟ್ಕೊಳ್ಳೋಕ್ಕೆ ಯಾಕೆ ಟ್ರೈ ಮಾಡ್ತೀವಿ ಅಂದ್ರೆ, ಅದುವೇ ಕಲಿಕೆಯ ಸರಿಯಾದ ಮಾರ್ಗ ಅಂತ ನಮಗೆ ತಪ್ಪು ಕಲ್ಪನೆ ಇದೆ. ಹೌದು, ನಾವು ಹಾಗೆ ಬೆಳೆದು ಬಂದಿದ್ದೀವಿ. ನಿಜ. ಆದರೆ ಆ ಪ್ರಯತ್ನ ಪದೇ ಪದೇ ವಿಫಲ ಆಗುತ್ತೆ. ಯಾಕಂದ್ರೆ ಡಾಕ್ಟರ್ ಪ್ರಕಾಶ್ ಅವರು ತಮ್ಮ ಕೃತಿಯಲ್ಲಿ ಸ್ಪಷ್ಟವಾಗಿ ವಿವರಿಸುವಂತೆ ನಮ್ಮ ಮೆದುಳು ಪ್ರತ್ಯೇಕವಾದ ಒಂಟಿ ಸಂಗತಿಗಳನ್ನ ಅಂದ್ರೆ ಐಸೋಲೇಟೆಡ್ ಫ್ಯಾಕ್ಟ್ಸ್ ಅನ್ನ ಎಂದಿಗೂ ಇಷ್ಟಪಡಲ್ಲ. ಅಲ್ಲ, ಒಂದು ನಿಮಿಷ. ಅಂದ್ರೆ ಒಂಟಿ ಮಾಹಿತಿಗಳು ಮೆದುಳಿಗೆ ಅರ್ಥ ಆಗಲ್ವಾ? ನಾವು ಓದುವ ಪ್ರತಿಯೊಂದು ವಾಕ್ಯವೂ ಒಂದೊಂದು ಮಾಹಿತಿಯೇ ಅಲ್ವಾ? ಅರ್ಥ ಆಗುತ್ತೆ. ಖಂಡಿತ ಅರ್ಥ ಆಗುತ್ತೆ. ಆದ್ರೆ ಅದು ಉಳಿಯೋದಿಲ್ಲ. ಅದಕ್ಕೆ ಯಾವುದೇ ಒಂದು ಮಾಹಿತಿಯನ್ನ ಸುಮ್ಮನೆ ಹಿಡಿದಿಟ್ಕೊಳ್ಳೋ ಆಸಕ್ತಿ ಇರೋದಿಲ್ಲ. ಮೆದುಳಿಗೆ ಬೇಕಾಗಿರೋದು ಕೇವಲ ಡೇಟಾ ಅಲ್ಲ, ಬದಲಾಗಿ ಮಾದರಿಗಳು ಮತ್ತು ಸಂಬಂಧಗಳು. ಪ್ಯಾಟರ್ನ್ಸ್ ಅಂತೀವಲ್ಲ, ಅದು ಬೇಕು. ಓ, ಪ್ಯಾಟರ್ನ್ಸ್ ಬೇಕು. ಹೌದು. ನಾವು ಮಾಹಿತಿಯೊಂದಿಗೆ ಸಕ್ರಿಯವಾಗಿ ಕೆಲಸ ಮಾಡಿದಾಗ ಮಾತ್ರ ಮೆದುಳು ಅದರಲ್ಲಿ ತೊಡಗಿಸಿಕೊಳ್ಳುತ್ತೆ. ಕೇವಲ ಓದೋದರಿಂದ ಅಥವಾ ಕೇಳೋದ್ರಿಂದ ಮೆದುಳು ನಿಷ್ಕ್ರಿಯ ಗ್ರಾಹಕನಾಗಿರುತ್ತೆ. ನಿಷ್ಕ್ರಿಯ ಗ್ರಾಹಕ ಅಂದ್ರೆ ಪ್ಯಾಸಿವ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಆದರೆ ಆ ಮಾಹಿತಿಯನ್ನ ನಾವು ವಿಶ್ಲೇಷಣೆ ಮಾಡಿದಾಗ, ಬೇರೊಂದಕ್ಕೆ ಹೋಲಿಸಿದಾಗ ಮೆದುಳಿನಲ್ಲಿರುವ ಆ ನರಮಂಡಲಗಳು ಅಥವಾ ನ್ಯೂರಾನ್ಗಳು ಎಚ್ಚರಗೊಳ್ಳುತ್ತವೆ. ವಾವ್! ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನ್ಗೊಂದು ಚಿತ್ರಣ ಕಣ್ಮುಂದೆ ಬರ್ತಾ ಇದೆ. ಹೇಳಿ, ಯಾವ ರೀತಿ ಚಿತ್ರಣ? ಮಾಹಿತಿಯನ್ನ ಕೇವಲ ಗಿಳಿಪಾಠ ಮಾಡೋದು ಅಥವಾ ಒಂದು ಒಂಟಿ ಸಂಗತಿಯನ್ನ ನೆನಪಿಡೋಕೆ ಟ್ರೈ ಮಾಡೋದು ಅಂದ್ರೆ ಒಂದು ಹಣ್ಣನ್ನ ಅಗಿಯದೆ ಹಾಗೆಯೇ ನುಂಗೋಕೆ ಟ್ರೈ ಮಾಡಿದ ಹಾಗೆ. ಹೌದು. ಅಗಿಯದೆ ನುಂಗಿದ್ರೆ ಏನಾಗತ್ತೆ? ಅದು ಗಂಟ್ಲಲ್ಲಿ ಸಿಕ್ಕಿ ಹಾಕ್ಕೊಳ್ಳುತ್ತೆ ಅಥವಾ ಜೀರ್ಣ ಆಗಲ್ಲ. ಆದ್ರೆ ಡಾಕ್ಟರ್ ಪ್ರಕಾಶ್ ಅವ್ರು ಹೇಳೋ ಹಾಗೆ ಆ ಮಾಹಿತಿಯನ್ನ ಮ್ಯಾನ್ಯುಪ್ಯುಲೇಟ್ ಮಾಡೋದು ಅಂದ್ರೆ ಆ ಹಣ್ಣನ್ನ ಚೆನ್ನಾಗಿ ಜ್ಯೂಸ್ ಮಾಡಿ ಮೆದುಳಿಗೆ ಸುಲಭವಾಗಿ ಜೀರ್ಣ ಆಗೋ ಹಾಗೆ ಮಾಡಿದ ಹಾಗೆ ಅಲ್ವಾ? ಅತ್ಯದ್ಭುತವಾದ ಹೋಲಿಕೆ. ನಿಖರವಾಗಿ ಇದೇ ಮೆದುಳಿನಲ್ಲಿ ನಡೆಯೋದು. ಮಾಹಿತಿಯನ್ನ ಜೀರ್ಣಿಸ್ಕೊಳ್ಳೋಕೆ ನಾವು ಅದನ್ನ ಮ್ಯಾನಿಪುಲೇಟ್ ಮಾಡ್ಲೇಬೇಕು. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಹೇಳುತ್ತೆ.
ಈಗ ಮ್ಯಾನಿಪುಲೇಟ್ ಅನ್ನೋ ಪದವನ್ನ ನಾವು ಸಾಮಾನ್ಯವಾಗಿ ನಕಾರಾತ್ಮಕ ಅರ್ಥದಲ್ಲಿ ಅಂದ್ರೆ ನೆಗೆಟಿವ್ ಆಗಿ ಬಳಸ್ತೀವಿ ಅಲ್ವಾ? ಅನುಕೂಲಕ್ಕೆ ತಕ್ಕ ಹಾಗೆ ಸುಳ್ಳನ್ನ ಸೃಷ್ಟಿಸಿದ ಹಾಗೆ ಆಗಲ್ವಾ? ನಾವು ಕಲಿತಿರುವ ಮೂಲ ವಿಚಾರದ ನಿಖರತೆ ಮತ್ತು ಶುದ್ಧತೆ ಇದರಿಂದ ಹಾಳಾಗಲ್ವಾ ಅನ್ನೋ ಗೊಂದಲ ಕೇಳುಗರಿಗೆ ಬರಬಹುದು. ಇಲ್ಲಿ ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂದ್ರೆ ಡಾಕ್ಟರ್ ಪ್ರಕಾಶ್ ಅವರು ಬಳಸ್ತಾ ಇರೋ ಮ್ಯಾನಿಪುಲೇಷನ್ ಅನ್ನೋ ಪದ ಸತ್ಯವನ್ನ ಬದಲಾಯಿಸುವ ಅಥವಾ ಸುಳ್ಳನ್ನ ಸೃಷ್ಟಿಸುವ ಬಗ್ಗೆ ಖಂಡಿತ ಅಲ್ಲ. ಓ, ಹಾಗಾದ್ರೆ ಇದರ ನಿಜವಾದ ಅರ್ಥ ಏನು? ಬದಲಾಗಿ ಆ ಸತ್ಯದೊಂದಿಗೆ ನಮ್ಮ ಮೆದುಳು ಹೇಗೆ ಸಂವಹನ ನಡೆಸುತ್ತೆ ಅನ್ನೋದನ್ನ ಬದಲಾಯಿಸುವ ಅಥವಾ ಆಕಾರ ನೀಡುವ ಅಂದ್ರೆ ಶೇಪಿಂಗ್ ಮಾಡುವ ಪ್ರಕ್ರಿಯೆ ಇದು. ಶೇಪಿಂಗ್ ಮಾಡುವ ಪ್ರಕ್ರಿಯೆ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಉದಾಹರಣೆಗೆ ಒಂದು ಜೇಡಿಮಣ್ಣಿನ ಮುದ್ದೆಯನ್ನ ತೆಗೆದುಕೊಳ್ಳಿ. ಆ ಮಣ್ಣನ್ನ ನೀವು ಬೇರೆ ಬೇರೆ ಆಕಾರಗಳಿಗೆ ತಿರುಗಿಸ್ಬೋದು, ತಟ್ಬೋದು, ಎಳಿಬೋದು ಅಲ್ವಾ? ಹೌದು, ನಮಗೆ ಬೇಕಾದ ಹಾಗೆ ರೂಪ ಕೊಡಬಹುದು. ನಿಖರವಾಗಿ ಮಣ್ಣಿನ ಮೂಲವಸ್ತು ಬದಲಾಗೋದಿಲ್ಲ, ಆದರೆ ಅದು ತೆಗೆದುಕೊಳ್ಳುವ ರೂಪ ಬದಲಾಗತ್ತೆ ಮತ್ತು ಆ ಪ್ರಕ್ರಿಯೆಯಲ್ಲಿ ನೀವು ಆ ಮಣ್ಣಿನ ಗುಣಲಕ್ಷಣಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಿ. ಆಹಾ, ಅಂದ್ರೆ ಸತ್ಯ ಅದೇ ಇರುತ್ತೆ, ಆದ್ರೆ ನಮ್ಮ ಮೆದುಳು ಅದನ್ನ ಗ್ರಹಿಸುವ ಕೋನಗಳು ಬದಲಾಗುತ್ತೆ, ಇದರಿಂದ ಕಲಿಕೆ ಆಳವಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದು, 100% ಸತ್ಯ. ಸರಿ, ಹಾಗಾದ್ರೆ ಈ ಮ್ಯಾನಿಪುಲೇಷನ್ ಅಥವಾ ಮಾಹಿತಿಯನ್ನ ಸಕ್ರಿಯಗೊಳಿಸುವಿಕೆ ಅಂದ್ರೆ ನಿಖರವಾಗಿ ಏನು? ಆ ಮಣ್ಣಿಗೆ ಆಕಾರ ನೀಡೋದು ಹೇಗೆ? ಪುಸ್ತಕದ ಪ್ರಕಾರ ಡಾಕ್ಟರ್ ಪ್ರಕಾಶ್ ಅವರು ಮಾಹಿತಿಯನ್ನ ಸಕ್ರಿಯಗೊಳಿಸಲು 6 ನಿರ್ದಿಷ್ಟ ಸಾಧನಗಳನ್ನ ಅಥವಾ ವಿಧಾನಗಳನ್ನ ನೀಡಿದ್ದಾರೆ. 6 ವಿಧಾನಗಳು. ಸರಿ, ಅವುಗಳನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಖಂಡಿತ. ಆ 6 ವಿಧಾನಗಳಲ್ಲಿ ಮೊದಲನೆಯದು ಟ್ವಿಸ್ಟ್, ಅಂದ್ರೆ ತಿರುಚುವುದು. ಟ್ವಿಸ್ಟ್ ಮಾಡೋದು ಅಂದ್ರೇನು? ಅಂದ್ರೆ ನಾವು ಓದ್ತಿರುವ ಒಂದು ವಿಚಾರವನ್ನ ಬೇರೊಂದು ದೃಷ್ಟಿಕೋನದಿಂದ ನೋಡೋದು. ನೇರವಾಗಿ ನೋಡೋದ್ರ ಬದಲು ಸ್ವಲ್ಪ ತಿರುಚಿ ನೋಡೋದು. ಒಂದು ಎಕ್ಸಾಂಪಲ್ ಕೊಡ್ತೀರಾ? ಉದಾಹರಣೆಗೆ, ನೀವು ಇತಿಹಾಸದ ಒಂದು ಯುದ್ಧದ ಬಗ್ಗೆ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಅದನ್ನ ಕೇವಲ ಗೆದ್ದ ರಾಜನ ದೃಷ್ಟಿಕೋನದಿಂದ ಓದೋದ್ರ ಬದಲು ಆ ಸೋತವರ ದೃಷ್ಟಿಯಿಂದ ನೋಡಿದ್ರೆ ಹೇಗಿರುತ್ತೆ ಅಂತ ಟ್ವಿಸ್ಟ್ ಮಾಡಿ ಯೋಚನೆ ಮಾಡೋದು. ವಾವ್, ಹೌದು. ಆಗ ಆ ಇತಿಹಾಸದ ಪಾಠ ಕೇವಲ ದಿನಾಂಕಗಳ ಪಟ್ಟಿಯಾಗಿ ಉಳಿಯೋದಿಲ್ಲ, ಅದೊಂದು ಜೀವಂತ ಕಥೆಯಾಗುತ್ತೆ. ಖಂಡಿತ. ಇದು ಮೆದುಳನ್ನ ತಕ್ಷಣ ಎಚ್ಚರಿಸುತ್ತೆ. ಇನ್ನು ಎರಡನೆಯ ವಿಧಾನ ಟರ್ನ್. ಅಂದ್ರೆ ಒಂದು ಪರಿಕಲ್ಪನೆಯನ್ನ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಿಂದ ಪರಿಶೀಲನೆ ಮಾಡೋದು. ನನಗಿದು ಬಹಳ ಇಷ್ಟವಾದ ಸಾಧನ. ಹೌದಾ? ಹೇಗ್ ಬಳಸ್ತೀರಿ ಇದನ್ನ? ಹೀಗಿಲ್ಲದಿದ್ರೆ ಏನಾಗುತ್ತಿತ್ತು, ಅಥವಾ ಇದೆಲ್ಲ ನಿಖರವಾದ ವಿರುದ್ಧ ಪರಿಕಲ್ಪನೆ ಏನು ಅಂತ ಯೋಚನೆ ಮಾಡೋದು. ಉದಾಹರಣೆಗೆ, ಕಚೇರಿಯಲ್ಲಿ ಗ್ರಾಹಕರನ್ನ ಹೇಗೆ ಸೆಳೆಯುವುದು ಅನ್ನೋ ವರದಿಯನ್ನ ಓದುವಾಗ ಗ್ರಾಹಕರನ್ನ ಕಳ್ಕೊಳ್ಳೋಕೆ ನಾವೇನೆಲ್ಲ ಮಾಡಬೇಕು ಅಂತ ಒಮ್ಮೆ ಯೋಚಿಸಿ ನೋಡೋದು. ಆಹಾ, ಅದ್ಭುತವಾದ ಟರ್ನ್ ಇದು. ಹೌದು, ಆಗ ನಮಗೆ ನಾವ್ ಏನ್ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಬೇಗನೆ ಅರ್ಥ ಆಗ್ಬಿಡುತ್ತೆ. ಸರಿಯಾಗಿ ಹೇಳಿದ್ರಿ. ಆ ಟರ್ನ್ ಮಾಡುವ ಪ್ರಕ್ರಿಯೆ ಮೆದುಳನ್ನ ತಕ್ಷಣವೇ ಜಾಗೃತಗೊಳಿಸುತ್ತೆ. ಇನ್ನು ಮೂರನೆಯದು ಪುಲ್. ಪುಲ್ ಅಂದ್ರೆ ಎಳೆಯೋದು ಅಲ್ವಾ? ಹೌದು. ಅಂದ್ರೆ ಆ ಪರಿಕಲ್ಪನೆಯನ್ನ ಹಿಡಿದು ಜಗ್ಗುವುದು ಅಥವಾ ವಿಸ್ತರಿಸುವುದು. ನಾವು ಈಗ ಓಡುತ್ತಿರುವ ಈ ವಿಚಾರ ನಮ್ಮನ್ನ ಎಲ್ಲಿಗೆ ಕರೆದೊಯ್ಯುತ್ತೆ? ಓ, ಭವಿಷ್ಯದ ಬಗ್ಗೆ ಯೋಚಿಸೋದಾ? ಹೌದು. 5 ವರ್ಷಗಳ ನಂತರ ಇದರ ಪರಿಣಾಮ ಏನಿರುತ್ತೆ, ಇದರ ತಾರ್ಕಿಕ ಅಂತ್ಯ ಎಲ್ಲಿದೆ ಅಂತ ಆಲೋಚನೆಯನ್ನ ಆ ಉದ್ದಕ್ಕೂ ಎಳೆಯುವುದು. ಅರ್ಥವಾಯ್ತು. ಈಗ 4ನೇ ವಿಧಾನಕ್ಕೆ ಬರೋಣ. ಅದುವೇ ಪುಷ್, ಅಂದ್ರೆ ತಳ್ಳುವುದು. ಆ ವಿಚಾರವನ್ನ ಸಂಪೂರ್ಣ ಹೊಸ ಸನ್ನಿವೇಶಗಳಿಗೆ ಅನ್ವಯಿಸೋದು ಅಥವಾ ತಳ್ಳೋದು. ನಿಖರವಾಗಿ. ಇದಕ್ಕೆ ನಿಮ್ಮ ಬಳಿ ಏನಾದ್ರೂ ಉದಾಹರಣೆ ಇದೆಯಾ? ಖಂಡಿತ. ಜೀವಶಾಸ್ತ್ರದ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ವಿಕಾಸವಾದದ ಸಿದ್ಧಾಂತ ಇದೆಯಲ್ಲ, ಅದನ್ನ ಇಂದಿನ ಸ್ಟಾರ್ಟಪ್ಗಳ ಮಾರುಕಟ್ಟೆಗೆ ಅನ್ವಯಿಸಿ ನೋಡೋದು. ವಾವ್, ಜೀವಶಾಸ್ತ್ರದಿಂದ ಬಿಸ್ನೆಸ್ ಕಡೆಗೆ ಪುಷ್ ಮಾಡಿದ್ರಿ. ಹೌದು. ಯಾವ ಕಂಪ್ನಿ ಬದಲಾವಣೆಗೆ ಹೊಂದಿಕೊಳ್ಳುತ್ತದೆಯೋ ಅದೇ ಉಳಿಯುತ್ತೆ ಅಂತ ಯೋಚನೆ ಮಾಡೋದು. ಆದ್ರೆ ಇಲ್ಲಿ ನನಗೊಂದು ಅನುಮಾನ ಮೂಡ್ತಾ ಇದೆ. ಹೇಳಿ, ಏನ್ ಅನುಮಾನ? ನಾಳೆ ಬೆಳಗ್ಗೆ ನನಗೊಂದು ಮುಖ್ಯವಾದ ಮೀಟಿಂಗ್ ಇದೆ ಅಥವಾ ಒಂದು ಪ್ರಮುಖ ಟೆಕ್ ಇಂಟರ್ವ್ಯೂ ಇದೆ ಅಂತ ಇಟ್ಕೊಳ್ಳಿ. ನಾನು ಓದುವ ಪ್ರತಿಯೊಂದು ಸಾಲಿಗೂ ಹೀಗೆ ಟ್ವಿಸ್ಟ್, ಟರ್ನ್, ಪುಷ್, ಪುಲ್ ಮಾಡ್ತಾ ಕೂತ್ರೆ ನಾನು ಆ ಪಠ್ಯವನ್ನ ಮುಗಿಸೋದಾದ್ರೂ ಹೇಗೆ? ಹೌದು, ಇದು ಸಹಜವಾದ ಪ್ರಶ್ನೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಪ್ರಾಯೋಗಿಕವಾಗಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ನಾವು ಪ್ರತಿ ವಾಕ್ಯಕ್ಕೂ ಈ 6 ವಿಧಾನಗಳನ್ನ ಬಳಸಬೇಕಿಲ್ಲ. ಓ, ಬಳಸ್ಬೇಕಿಲ್ವಾ? ಇಲ್ಲ ಇಲ್ಲ. ಡಾಕ್ಟರ್ ಪ್ರಕಾಶ್ ಅವ್ರು ಹೇಳೋದೇನಪ್ಪ ಅಂದ್ರೆ, ನೀವು ಕಳೆಯುತ್ತಿರುವ ಪ್ರಮುಖ ಪರಿಕಲ್ಪನೆಗಳಿಗೆ ಅಂದ್ರೆ ಕೋರ್ ಕಾನ್ಸೆಪ್ಟ್ಸ್ಗೆ ಮಾತ್ರ ಈ ಸಾಧನಗಳನ್ನ ಬಳಸಿ. ಸರಿ.
ಕೇವಲ ಪ್ರಮುಖ ವಿಚಾರಗಳಿಗೆ ಮಾತ್ರ. ಹೌದು. ಆರಂಭದಲ್ಲಿ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುವ ಹಾಗೆ ಅನಿಸ್ಬೋದು, ಆದರೆ ಒಮ್ಮೆ ನೀವು ಒಂದು ಪರಿಕಲ್ಪನೆಯನ್ನ ಈ ರೀತಿ ಮ್ಯಾನಿಪುಲೇಟ್ ಮಾಡಿದ್ರೆ ಅದು ಶಾಶ್ವತವಾಗಿ ನಿಮ್ಮ ನೆನಪಿನಲ್ಲಿ ಉಳಿದುಬಿಡುತ್ತೆ. ಅಂದ್ರೆ ಪದೇ ಪದೇ ಓದುವ ಅವಶ್ಯಕತೆ ಇರಲ್ಲ. ಎಕ್ಸಾಕ್ಟ್ಲಿ. ನೀವು ಪರೀಕ್ಷೆಯ ಹಿಂದಿನ ದಿನ ಮತ್ತೆ ಮತ್ತೆ ಗಿಳಿಪಾಠ ಮಾಡುವ ಅಗತ್ಯವೇ ಇರೋದಿಲ್ಲ. ಅಂತಿಮವಾಗಿ ಇದು ನಿಮ್ಮ ಸಮಯವನ್ನ ಉಳಿಸುತ್ತೆ. ಓ, ಅರ್ಥಾಯ್ತು. ಸರಿ, ಇನ್ನುಳಿದ 2 ವಿಧಾನಗಳನ್ನ ನೋಡೋಣ. 5ನೆಯ ಸಾಧನ ರಿಲೇಟ್ ಮತ್ತು 6ನೇದು ಅಸೋಸಿಯೇಟ್. ಹೌದು. ಇವೆರಡರ ನಡುವಿನ ವ್ಯತ್ಯಾಸ ಏನು? ಕೇಳೋಕೆ ಒಂದೇ ರೀತಿ ಅನ್ಸುತ್ತೆ ಅಲ್ವಾ? ಸ್ವಲ್ಪ ವ್ಯತ್ಯಾಸ ಇದೆ. ರಿಲೇಟ್ ಮಾಡೋದು ಅಂದ್ರೆ ನಾವೀಗ ಕಲಿತಿರುವ ಹೊಸ ವಿಚಾರವನ್ನ ಆ ವಿಷಯಕ್ಕೆ ಸಂಬಂಧಿಸಿದ ಇತರೆ ಅಕಾಡೆಮಿಕ್ ಅಥವಾ ಸೈದ್ಧಾಂತಿಕ ಪರಿಕಲ್ಪನೆಗಳೊಂದಿಗೆ ಕನೆಕ್ಟ್ ಮಾಡೋದು. ಅಕಾಡೆಮಿಕ್ ವಿಚಾರಗಳಿಗೆ ಕನೆಕ್ಟ್ ಮಾಡೋದು. ಸರಿ. ಮತ್ತೆ ಅಸೋಸಿಯೇಟ್ ಮಾಡೋದಂದ್ರೆ ಆ ಹೊಸ ವಿಚಾರವನ್ನ ನಮ್ಮದೇ ಆದ ವೈಯಕ್ತಿಕ ಪರಿಚಿತ ಅನುಭವಗಳೊಂದಿಗೆ ಅಥವಾ ನಮ್ಮ ಜೀವನದ ಹಳೆಯ ಘಟನೆಗಳೊಂದಿಗೆ ಜೋಡಿಸೋದು. ಓ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಜೊತೆ. ಹೌದು. ಈ ಅಸೋಸಿಯೇಷನ್ ಅನ್ನೋದು ಮೆದುಳಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಸರಿ, ಈ 6 ಸಾಧನಗಳು ಸಿದ್ಧಾಂತವಾಗಿ ಅಂದ್ರೆ ಥಿಯರಿಯಾಗಿ ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ನಿಜವಾದ ಕಠಿಣವಾದ ವಿಷಯವನ್ನ ಕಲಿಯುವಾಗ ಇವುಗಳನ್ನ ಹೇಗೆ ಅಳವಡಿಸೋದು? ಕೇವಲ ಗಾಳಿಯಲ್ಲಿ ಮಾತಾಡಿದ ಹಾಗೆ ಆಗ್ಬಾರ್ದಲ್ವಾ? ಖಂಡಿತ ಆಗ್ಬಾರ್ದು. ಒಂದು ನೈಜ ಉದಾಹರಣೆ ತೆಗೆದುಕೊಂಡು ಇದನ್ನ ಪರೀಕ್ಷೆ ಮಾಡೋಣ. ಖಂಡಿತ. ಇದಕ್ಕಾಗಿ ನಾವು ಮೂಲ ಲೇಖನದಲ್ಲಿ ನೀಡಿರುವ ಭೌತಶಾಸ್ತ್ರದ ನ್ಯೂಟನ್ನ ಚಲನೆಯ ನಿಯಮಗಳ ಅತ್ಯುತ್ತಮ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಸರಿ, ನ್ಯೂಟನ್ನ ನಿಯಮಗಳು. ವಿಜ್ಞಾನದ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನ್ಯೂಟನ್ನ 3ನೇ ನಿಯಮವನ್ನ, ಅಂದ್ರೆ ಪ್ರತಿಯೊಂದು ಕ್ರಿಯೆಗೂ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರ್ತದೆ ಅನ್ನೋದನ್ನ ಹೇಗೆ ಕಲಿತಾರೆ? ಪರೀಕ್ಷೆಯಲ್ಲಿ ಯಥಾವತ್ತಾಗಿ ಬರೆಯೋಕ ಕೇವಲ ಬಾಯ್ಪಾಠ ಮಾಡ್ತಾರೆ. ನಾನು ಶಾಲೆಯಲ್ಲಿ ಹಾಗೆ ಮಾಡಿದ್ದೆ. ಹೌದು, ನಾವೆಲ್ಲರೂ ಹಾಗೆ ಮಾಡಿದ್ದು. ಆದರೆ ಈಗ ನಾವು ಆ 6 ವಿಧಾನಗಳನ್ನ ಬಳಸಿ ಈ ನಿಯಮವನ್ನು ಹೇಗೆ ಮ್ಯಾನಿಪುಲೇಟ್ ಮಾಡಬಹುದು ಅಂತ ನೋಡೋಣ. ಸರಿ, ಮಾಡೋಣ. ಮೊದಲನೇದಾಗಿ ಟ್ವಿಸ್ಟ್ ಮಾಡೋಣ. ಈ ನಿಯಮವನ್ನ ಬಲ ಪ್ರಯೋಗ ಮಾಡುವ ವಸ್ತುವಿನ ದೃಷ್ಟಿಯಿಂದ ನೋಡುವ ಬದಲು ಬಲವನ್ನ ಸ್ವೀಕರಿಸುವ ವಸ್ತುವಿನ ದೃಷ್ಟಿಯಿಂದ ನೋಡೋಣ. ಓ, ಅಂದ್ರೆ ನಾನು ಗೋಡೆನ ತಳ್ಳಿದಾಗ ಗೋಡೆಗೆ ಏನನ್ನನ್ನಿಸುತ್ತೆ? ಅದು ನನ್ನನ್ನ ವಾಪಸ್ ತಳ್ತಾ ಇದೆ ಅಂತ ಅದಕ್ಕೆ ಅನ್ನಿಸ್ತಾ? ವಾವ್, ಇದು ಟ್ವಿಸ್ಟ್. ಹೌದು. ಈಗ ಪುಷ್ ಮಾಡೋಣ. ಈ ಭೌತಶಾಸ್ತ್ರದ ನಿಯಮವನ್ನ ಒಂದು ಸಂಪೂರ್ಣ ಹೊಸ ಸನ್ನಿವೇಶಕ್ಕೆ ತಳ್ಳೋಣ. ಕ್ರಿಯೆ. ಆಗ ಉದ್ಯೋಗಿಗಳು ಅಷ್ಟೇ ತೀವ್ರವಾಗಿ ರಾಜೀನಾಮೆ ನೀಡೋದ್ರ ಮೂಲಕ ಅಥವಾ ಕೆಲಸದ ಗುಣಮಟ್ಟವನ್ನ ಕಡಿಮೆ ಮಾಡೋದ್ರ ಮೂಲಕ ಪ್ರತಿಕ್ರಿಯೆ ನೀಡ್ತಾರೆ. ಅಂದ್ರೆ ಅದು ವಿರುದ್ಧ ಪ್ರತಿಕ್ರಿಯೆ. ಅತ್ಯದ್ಭುತ. ಭೌತಶಾಸ್ತ್ರದ ನಿಯಮ ಈಗ ಮನಃಶಾಸ್ತ್ರದ ನಿಯಮವಾಯಿತು. ಹೌದು. ನೀವು ಆ ನಿಯಮವನ್ನ ಕೇವಲ ಭೌತಶಾಸ್ತ್ರದ ಪುಸ್ತಕದಿಂದ ಹೊರತಂದು ಮಾನವ ನಡವಳಿಕೆಗೆ ರಿಲೇಟ್ ಮಾಡಿದ್ರಿ. ಈಗ ಅದೇ ನಿಯಮವನ್ನ ನಿಮ್ಮ ವೈಯಕ್ತಿಕ ಅನುಭವಕ್ಕೆ ಅಸೋಸಿಯೇಟ್ ಮಾಡಿ ನೋಡಿ. ಖಂಡಿತ. ಮೊನ್ನೆ ಕತ್ತಲಲ್ಲಿ ನಡೆಯುವಾಗ ಆ ಟೇಬಲ್ನ ಕಾಲಿಗೆ ನನ್ನ ಕಾಲಿನ ಬೆರಳು ಬಲವಾಗಿ ಡಿಕ್ಕಿ ಹೊಡೆತು. ಅಯ್ಯೋ, ನೋವಾಗಿರ್ಬೇಕಲ್ವಾ? ವಿಪರೀತ ನೋವು. ನಾನು ಟೇಬಲ್ಗೆ ಎಷ್ಟು ಜೋರಾಗಿ ಹೊಡಿದ್ನೋ ಆ ನಿರ್ಜೀವ ಟೇಬಲ್ ಕೂಡ ನನ್ನ ಬೆರಳಿಗೆ ಅಷ್ಟೇ ನಿಖರವಾದ ಬಲದಿಂದ ವಾಪಸ್ ಹೊಡೆಯಿತು. ನೋವಿನಿಂದ ಒದ್ದಾಡುವಾಗ ನ್ಯೂಟನ್ನ 3ನೇ ನಿಯಮ ನನ್ಗೆ ಪ್ರಾಯೋಗಿಕವಾಗಿ ಅರ್ಥ ಆಗ್ಬಿಡ್ತು. ಇಲ್ಲಿ ಗಮನಿಸಿ, ಈಗ ಏನಾಯ್ತು? ಆ ನ್ಯೂಟನ್ನ ನಿಯಮ ಕೇವಲ 17ನೇ ಶತಮಾನದ ಒಬ್ಬ ವಿಜ್ಞಾನಿ ಹೇಳಿದ ಒಂಟಿ ವಾಕ್ಯವಾಗಿ ಉಳಿಲಿಲ್ಲ. ಖಂಡಿತ ಉಳಿಯಲಿಲ್ಲ. ನೀವದನ್ನ ಟ್ವಿಸ್ಟ್ ಮಾಡಿದ್ರಿ, ಬೋರ್ಡ್ರೂಮ್ಗೆ ಪುಷ್ ಮಾಡಿದ್ರಿ, ನಿಮ್ಮದೇ ಕಾಲ್ಬೆರಳಿನ ನೋವಿಗೆ ಅಸೋಸಿಯೇಟ್ ಮಾಡಿದ್ರಿ. ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗುತ್ತೆ. ಹೇಗೆ? ನಾವು ಆ ನಿಯಮಗಳನ್ನ ಇತರ ಪರಿಕಲ್ಪನೆಗಳಿಗೆ ಜೋಡಿಸಿದಾಗ ಅಥವಾ ದೈನಂದಿನ ಜೀವನದ ಘಟನೆಗಳಿಗೆ ಅಳವಡಿಸಿದಾಗ ಆ ಪಠ್ಯಪುಸ್ತಕದ ಹೊರಗಿನ ದೂರದ ಮಾಹಿತಿಯು ಕಲಿಯುವವರ ಸ್ವಂತ ಜ್ಞಾನವಾಗಿ ಅಂದ್ರೆ ಓನ್ ನಾಲೆಜ್ ಆಗಿ ರೂಪಾಂತರಗೊಳ್ಳುತ್ತೆ. ಖಂಡಿತ. ಅಂದ್ರೆ ಅದು ಕೇವಲ ನ್ಯೂಟನ್ನ ನಿಯಮ ಅಲ್ಲ, ಅದು ಈಗ ನನ್ನದೇ ಆದ ತಿಳುವಳಿಕೆಯ ಒಂದು ಭಾಗವಾಗ್ಬಿಟ್ಟಿದೆ. ನನಗೀಗ ಈ ಕಾನ್ಸೆಪ್ಟ್ ಮರೆಯೋಕೆ ಸಾಧ್ಯವೇ ಇಲ್ಲ. ಇದನ್ನ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸೋದಾದ್ರೆ ನಮ್ಮ ಮೆದುಳು ಈ ರೀತಿ ಅನೇಕ ಸಂಪರ್ಕಗಳನ್ನು ಸೃಷ್ಟಿಸಿದಾಗ ಮಾತ್ರವೇ ನಿಜವಾದ ಶಾಶ್ವತವಾದ ಕಲಿಕೆ ನಡೆಯುತ್ತೆ. ಶಾಶ್ವತವಾದ ಕಲಿಕೆ. ಹೌದು. ವಿದ್ಯಾರ್ಥಿಗಳಾಗ್ಲಿ ಅಥವಾ ವೃತ್ತಿಪರರಾಗ್ಲಿ ಮಾಹಿತಿಯನ್ನ ಪುಸ್ತಕದಲ್ಲಿ ಇರುವಂತೆಯೇ ಅಥವಾ ಬಾಸ್ ಕಳುಹಿಸಿದ ಇಮೇಲ್ನಲ್ಲಿ ಇರುವಂತೆಯೇ ಯಾಂತ್ರಿಕವಾಗಿ ನೆನಪಿಡಲು ಹೆಣಗಾಡುವ ಬದಲು ಅದರ ಜೊತೆ ಈ ರೀತಿ ಆಟವಾಡಿದಾಗ ಆ ಮಾಹಿತಿ ಅವರದೇ ಆಗ್ಬಿಡುತ್ತೆ. ವಾವ್! ಮೆದುಳಿನಲ್ಲಿರುವ ನ್ಯೂರಾನ್ಗಳು ಹೊಸ ಹೊಸ ದಾರಿಗಳನ್ನ ಕಂಡುಕೊಳ್ಳುತ್ತವೆ ಅಲ್ವಾ? ಹೌದು. ಮಾಹಿತಿಯು ಕೇವಲ ಮಾಹಿತಿಯಾಗಿ ಉಳಿಯದೆ ಜ್ಞಾನವಾಗಿ ಅರಳುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾಹಿತಿಯನ್ನ
ಕೇವಲ ಸ್ಥಿರ ಅಂತ ಭಾವಿಸದೆ ಅದನ್ನ ಟ್ವಿಸ್ಟ್, ಟರ್ನ್, ಪುಲ್, ಪುಷ್, ರಿಲೇಟ್ ಮತ್ತು ಅಸೋಸಿಯೇಟ್ ಮಾಡುವ ಮೂಲಕ ಮೆದುಳಿನಲ್ಲಿ ಸಕ್ರಿಯವಾಗಿ ಇರಿಸಿಕೊಳ್ಳುವುದೇ ಡಾ ಪ್ರಕಾಶ್ ಅವರು ಹೇಳುವ ಸೀಕ್ರೆಟ್ 58. ನಿಖರವಾಗಿ. ಇದು ಕಲಿಕೆಯ ಅಥವಾ ಯಾವುದೇ ಹೊಸ ವಿಷಯವನ್ನ ಕರಗತ ಮಾಡಿಕೊಳ್ಳುವ ಅತ್ಯಂತ ಪ್ರಬಲವಾದ ಅಸ್ತ್ರ. ಹೌದು. ಮಾಹಿತಿಯನ್ನ ಯಥಾವತ್ತಾಗಿ ದಾಖಲಿಸುವುದು ಮತ್ತು ಒಪ್ಪಿಸುವುದು ಯಂತ್ರಗಳ ಅಥವಾ ಕಂಪ್ಯೂಟರ್ ಹಾರ್ಡ್ ಡ್ರೈವ್ಗಳ ಕೆಲಸ. ಹೌದು, ಅದನ್ನ ನಾವು ಮಾಡಬಾರ್ದು. ಅದನ್ನು ತೆಗೆದುಕೊಂಡು ಎಲ್ಲಾ ಆಯಾಮಗಳಿಂದ ತಿರುಚಿ ಅದಕ್ಕೊಂದು ಹೊಸ ಅರ್ಥವನ್ನ ಕಲ್ಪಿಸೋದು ಮತ್ತು ನೈಜ ಜಗತ್ತಿಗೆ ಅನ್ವಯಿಸೋದು ನಮ್ಮ ಮೆದುಳಿನ ಮನುಷ್ಯರ ನೈಜ ಸಾಮರ್ಥ್ಯ. ನಾವು ಯಂತ್ರಗಳ ಹಾಗೆ ವರ್ತಿಸೋದನ್ನು ಬಿಡಬೇಕು. ಕೇಳುಗರಿಗೆ ಇದು ಬಹಳ ಪ್ರಸ್ತುತವಾದ ವಿಷಯ. ನಾವೆಲ್ಲರೂ ಇಂದು ಮಾಹಿತಿ ಮಿತಿಮೀರುವಿಕೆಯ ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಪ್ರತಿದಿನ ಸಾವಿರಾರು ವಿಷಯಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇವೆ. ನಾವು ಕಲಿಯುತ್ತಿರುವ ಮಾಹಿತಿಯು ನಮ್ಮ ದೈನಂದಿನ ಕಚೇರಿಯ ಪ್ರೆಸೆಂಟೇಷನ್ಗೆ ಸಂಬಂಧಿಸಿದ್ದಿರಲಿ, ಯಾವುದಾದ್ರೂ ಹೊಸ ಸಾಫ್ಟ್ವೇರ್ ಕಲಿಯೋದಿರಲಿ, ಅಥವಾ ಕೇವಲ ನಮ್ಮದೇ ವೈಯಕ್ತಿಕ ಕುತೂಹಲಕ್ಕಾಗಿ ಓದುತ್ತಿರುವ ಪುಸ್ತಕವಾಗಿರಲಿ, ಈ 6 ಸಾಧನಗಳನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ಖಂಡಿತ ಅಳವಡಿಸ್ಕೊಳ್ಬೇಕು. ಈ ಮ್ಯಾನಿಪ್ಯುಲೇಷನ್ ತಂತ್ರವು ನಮಗೆ ಆ ಮಿತಿಮೀರುವಿಕೆಯನ್ನ ಎದುರಿಸುವ ಶಕ್ತಿಯನ್ನ ನೀಡುತ್ತೆ. ಖಂಡಿತ. ನೀವು ಹೇಳಿದಾಗೆ ಆ ಮಾಹಿತಿಯನ್ನ ಸರಿಯಾಗಿ ಜ್ಯೂಸ್ ಮಾಡೋ ಕಲ್ತ್ರೆ ಜ್ಞಾನದ ಚಂಡಮಾರುತ ಬಂದ್ರೂ ನಾವು ಕಲ್ತಿದ್ದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದ್ಭುತವಾದ ಮಾತು. ಈ ಆಸಕ್ತಿದಾಯಕ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಹೊಸ ಆಲೋಚನೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಅದನ್ನ ಕೇಳುಗರ ಮುಂದಿಡ್ಲು ಇಷ್ಟಪಡ್ತೀನಿ. ಹೇಳಿ, ಆಲೋಚನೆ ಏನು? ನಾವು ಇಂದು ಮಾಹಿತಿಯನ್ನ ಹೇಗೆ ನಮ್ಮದಾಗಿಸ್ಕೊಳ್ಬೇಕು ಅಂತ ಸುದೀರ್ಘವಾಗಿ ಚರ್ಚೆ ಮಾಡಿದೆವು. ಒಂದು ವೇಳೆ ನಮ್ಮ ಭವಿಷ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದ್ರೆ ಹೇಗಿರುತ್ತೆ? ಅಂದ್ರೆ ಯಾವ ರೀತಿಯ ಬದಲಾವಣೆ? ಅಂದ್ರೆ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಮಾಹಿತಿಯನ್ನ ಎಷ್ಟು ನಿಖರವಾಗಿ ಬಾಯಿಪಾಠ ಮಾಡಿ ಒಪ್ಪಿಸ್ತಾರೆ ಅನ್ನೋದ್ರ ಬದಲು ಅವರು ಆ ಮಾಹಿತಿಯನ್ನ ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಮತ್ತು ಟರ್ನ್ ಮಾಡಬಲ್ಲರು, ಆ ಸೈದ್ಧಾಂತಿಕ ಮಾಹಿತಿಯನ್ನ ನೈಜ ಜೀವನದ ಸಮಸ್ಯೆಗಳಿಗೆ ಎಷ್ಟು ಚೆನ್ನಾಗಿ ಪುಷ್ ಮತ್ತು ರಿಲೇಟ್ ಮಾಡಬಲ್ಲರು ಅನ್ನೋದರ ಆಧಾರದ ಮೇಲೆ ಪರೀಕ್ಷೆಗಳನ್ನ ನಡೆಸಿದ್ರೆ ಹೇಗಿರುತ್ತೆ? ವಾವ್, ಇದು ನಿಜಕ್ಕೂ ಕ್ರಾಂತಿಕಾರಿಯಾದ ಆಲೋಚನೆ. ಆಗ ನಮ್ಮ ಸಮಾಜದಲ್ಲಿ ಬುದ್ಧಿವಂತಿಕೆಯ ವ್ಯಾಖ್ಯಾನವೇ ಸಂಪೂರ್ಣವಾಗಿ ಬದಲಾಗಬಹುದಲ್ವೇ? ಗಿಳಿಪಾಠ ಮಾಡುವವನು ಬುದ್ಧಿವಂತನಲ್ಲ, ಮಾಹಿತಿಯೊಂದಿಗೆ ಆಟವಾಡುವವನೇ ನಿಜವಾದ ಬುದ್ಧಿವಂತ ಅನ್ನೋ ಕಾಲ ಬರ್ಬೋದು. ಇದರ ಬಗ್ಗೆ ಒಮ್ಮೆ ಯೋಚಿಸಿ. ಮುಂದಿನ ಆಳವಾದ ಅಧ್ಯಯನದಲ್ಲಿ ಭೇಟಿಯಾಗೋಣ.